ಹಾಯ್ ನನ್ನ ಆತ್ಮೀಯ ರೈತ ಬಾಂಧವರೇ, ನನ್ನ ಹೆಸರು ಕೇಶವಮೂರ್ತಿ ಮಂಡ್ಯ. ನಾನು ಈ ದಿನ ನಿಮಗೆ ಮನೆಯಲ್ಲಿ ಅವರೆಕಾಯಿ ಬೆಳೆಯುವುದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ತುಂಬ ಸಿಂಪಲ್ಲಾಗಿ ಬೆಳೆಯುವಂಥದ್ದು. ಈಗ ನಾವು ಇವತ್ತಿನ ದಿನಗಳಲ್ಲಿ ಏನಾಗ್ತಾಯಿದೆ ಅಂತ ಹೇಳಿದ್ರೆ, ತುಂಬ ಕೆಮಿಕಲ್ ಪದಾರ್ಥಗಳನ್ನ ತಿಂತಾಯಿದ್ದೀವಿ ದೇಹಕ್ಕೆ. ಅದರಿಂದ ತುಂಬ ಅನಾರೋಗ್ಯ ಎಲ್ಲ ಉಂಟಾಗ್ತಾಯಿದೆ. ನಿಮಗೆ ಗೊತ್ತಿದೆ ಆ ವಿಚಾರದ ಬಗ್ಗೆ. ಆ ಉದ್ದೇಶಕ್ಕೋಸ್ಕರ ನಾನು ಸರಣಿ ವಿಡಿಯೋಗಳನ್ನ ಮಾಡ್ತಾಯಿದ್ದೀನಿ. ಅದು ತುಂಬ ಅನುಕೂಲ ಆಗುತ್ತೆ ಪ್ರತಿಯೊಬ್ಬರು ಸಾಮಾನ್ಯ ಜನಗಳಿಗೂ ಕೂಡ. ತುಂಬ ಒಂದು ಐಫೈ ಲೆವೆಲಲ್ಲಿ ಇರೋರಾದರೆ ತುಂಬ ಒಂದು ಒಳ್ಳೆ ವಸ್ತುಗಳನ್ನ ದುಡ್ಡು ಕೊಟ್ಟು ತೊಗೋತಾರೆ. ಆದರೆ ನಮ್ಮ ಸಣ್ಣ ಪುಟ್ಟ ಜನ, ಮಿಡ್ಲ್ ಕ್ಲಾಸ್ ಜನಗಳಿಗೆ ಏನಾಗುತ್ತೆ ಅಂದರೆ, ಅಷ್ಟು ಹಣಕಾಸು ಸಮಸ್ಯೆ ಇರುತ್ತೆ. ಆದರೂ ಒಂದು ಒಳ್ಳೆಯ ಆರೋಗ್ಯ ಬೇಕು. ಆ ಉದ್ದೇಶಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ನಮ್ಮದೇ ತೋಟದಲ್ಲಿ ಪ್ರತಿಯೊಂದು ಹಂತ ವಿಧಾನಗಳನ್ನ, ಯಾವ ರೀತಿ ಭೂಮಿನ ಹದ ಮಾಡೋದಿರ್ಬೋದು, ಮತ್ತು ಬಿತ್ತನೆ ಮಾಡೋದಿರ್ಬೋದು, ಗೊಬ್ಬರ ಕೊಡೋದಿರ್ಬೋದು, ಆಮೇಲೆ ಅದು ಯಾವ ರೀತಿ ಮೊಳಕೆ ಬರುತ್ತೆ, ಆಮೇಲೆ ಅದು ಬೆಳೆಯುವಂಥ ದಿನಗಳಲ್ಲಿ ಅದಕ್ಕೆ ಯಾವ ರೀತಿ ನಾವು ನೈಸರ್ಗಿಕವಾಗಿ ಸಿಗುವಂಥ ಕೀಟ ಬಾಧೆಗಳನ್ನ ತಡೆಯೋದಕ್ಕೆ ಔಷಧಿ ಸಿಂಪಡಿಸೋದಿರ್ಬೋದು, ಪ್ರತಿಯೊಂದು ಕೂಡ ನಾನು ಹಂತವಾಗಿ ವೀಡಿಯೋ ಮಾಡ್ತಾ ಹೋಗ್ತೀನಿ. ಯಾವುದೋ ಒಂದೇ ವೀಡಿಯೋ ಮಾಡೋದಿಲ್ಲ. ಯಾವ ಥರ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಮೊದಲನೇ ದಿನ ನಾನು ಭೂಮಿ ಹದ ಮಾಡೋದಿರ್ಬೋದು, 2ನೇ ದಿನ ಗೊಬ್ಬರ ಕೊಡೋದಿರ್ಬೋದು, 3ನೇ ದಿನ ಪಟ ಹೊಡೆಯೋದಿರ್ಬೋದು, 4ನೇ ದಿನ ಬಿತ್ತನೆ ಮಾಡೋದಿರ್ಬೋದು, ಆಮೇಲೆ ನೀರು ಕೊಡೋದಿರ್ಬೋದು. ಪ್ರತಿಯೊಂದು ಕೂಡ ನಾನು ನಿಮಗೆ ಹಂತವಾಗಿ ಒಂದು ಪ್ರತಿಯೊಂದು ವೀಡಿಯೋಸ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನನ್ನದೇ ಆದ ಒಂದು ಯೂಟ್ಯೂಬ್ ಚಾನಲ್ ಇದೆ, ಮಂಡ್ಯ ಶುದ್ಧ ಕೃಷಿ ಅಂತ. ಅದರಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ವಿತ್ ಪಿಕ್ಚರ್ಸ್. ಗಿಡ ಯಾವ ರೀತಿ ಗ್ರೋತ್ ಆಗ್ತಾಯಿದೆ ಅಂತ ಪ್ರತಿಯೊಂದು ಕೂಡ ಮಾಡ್ತಾ ಹೋಗ್ತೀನಿ. ಅದನ್ನು ನೀವು ಫಾಲೋ ಮಾಡ್ತಾ ಬನ್ನಿ. ಹಾಗೇನಾಗುತ್ತೆ ಅಂತ ಹೇಳಿದ್ರೆ, ನೀವು ಮನೆಯಲ್ಲೇ ನಿಮಗಿರುವಂಥ ಅಲ್ಪ ಸ್ವಲ್ಪ ಜಾಗದಲ್ಲೇ ಕೂಡ ನೀವು ಯಾವ ರೀತಿ ಬೆಳ್ಕೋಬೋದು ಅಂತ ನೀವೇ ಕಲ್ತ್ಕೋಬೋದು. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ನೀವು ಕಲೀಲಿ ಅಂತ, ನೀವು ಬೆಳೆದು ತಿನ್ನಬೇಕು, ಅದು ಇಂಪಾರ್ಟೆಂಟು. ಆ ಉದ್ದೇಶಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇರುವಂಥದ್ದು. ನಾನು ಇವತ್ತಿಂದ ಮೊದಲನೇ ವಿಡಿಯೋ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ವೆಯ್ಟ್ ಮಾಡ್ತಾಯಿರಿ. ಕೇಶವಮೂರ್ತಿ, ನಮಸ್ತೆ.